ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಮಳೆಗಾಲದಲ್ಲಿ ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಸಹ ಮಾಡುವ ಒಂದು ಸಿಂಪಲ್ ಆದ ತಿಂಡಿಯನ್ನು ಹೇಗೆ ಮಾಡುವುದಂತ ತೋರಿಸಿಕೊಡ್ತಿದ್ದೇನೆ. ಅದುವೇ ಅರಶಿನ ಎಲೆಯ ಗಟ್ಟಿ. ಇದೊಂದು ಸ್ನ್ಯಾಕ್ಸ್ ಆಗಿ ಸಹ ತಿನ್ಬೋದು ಹಾಗೂ ಬ್ರೇಕ್ಫಾಸ್ಟಲ್ಲಿ ಸಹ ಕೆಲವರ ಮನೆಯಲ್ಲಿ ತಿಂತಾರೆ. ಬನ್ನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡಿಕೊಂಡು ಬರೋಣ. ನಾನಿಲ್ಲಿ ವೈಟ್ ರೈಸ್ ತಗೊಂಡಿದ್ದೇನೆ, ಹಾಗೆ ಇಲ್ಲಿ ಅರಿಶಿನ ಎಲೆ, ಹಾಗೆ 1 ಕಪ್ ಫುಲ್ ತೆಂಗಿನಕಾಯಿ, ತೆಳು ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಅದನ್ನು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನೀವು ಬೇಕಾದರೆ ಬೆಳ್ತಿಗೆ ಅಕ್ಕಿ ಹಾಗೂ ನಮ್ಮ ಕೊಚ್ಚಲಕ್ಕಿಯನ್ನು ಮಿಕ್ಸ್ ಮಾಡಿ ಸಹ ಯೂಸ್ ಮಾಡ್ಬೋದು. ಆಗ ಸ್ವಲ್ಪ ಕಲರ್ ಚೇಂಜ್ ಬರ್ತದೆ ಮತ್ತು ಸ್ವಲ್ಪ ಮೆದು ಆಗ್ತದೆ. ಆದರೆ ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯೇ ತಗೊಂಡಿದ್ದೇನೆ. 2 ಗ್ಲಾಸ್ ವೈಟ್ ರೈಸ್. ನೀವು ರೇಷನ್ ಅಕ್ಕಿ ಸಹ ತಗೊಳ್ಬೋದು, ವೈಟ್ ರೈಸ್ ತಗೊಳ್ಬೋದು, ಸೋನಾ ಮಸೂರಿ ಸಹ ತಗೊಳ್ಬೋದು. ಎರಡು ಗ್ಲಾಸ್ ನಾನು ತಗೊಂಡು ಇಲ್ಲಿ 4 ಗಂಟೆ ಆ ಅಕ್ಕಿಯನ್ನು ಒಳ್ಳೆ ಮಾಡಿ ನೀರಲ್ಲಿ ನೆನೆ ಹಾಕಿದ್ದೇನೆ. ನೋಡಿ, ಅಕ್ಕಿ ತೊಳೆದು ಒಳ್ಳೆ ನೆನೆ ಹಾಕಿದ ನಂತರ ಹೀಗೆ ಕಾಣ್ತದೆ. ಈಗ ಅಕ್ಕಿಯನ್ನು ಒಳ್ಳೆ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಇಲ್ಲಿ ಗ್ರೈಂಡ್ ಮಾಡುವಾಗ ನಾವು ನೆನಪಿಟ್ಕೊಳ್ಬೇಕು, ಈ ಹಿಟ್ಟು ತೆಳುವಾಗಬಾರ್ದು. ತೆಳುವಾದರೆ ನಮಗೆ ಎಲೆಯಲ್ಲಿ ಸವರಿಸಲಿಕ್ಕೆ ತುಂಬ ಕಷ್ಟ ಆಗ್ತದೆ ಮತ್ತು ಅದು ಹೊರಗಡೆ ಬರ್ತದೆ ಎಲೆಯಿಂದ. ಹಾಗಾಗಿ ಚೂರು ನೀರು ಹಾಕಿ ನಾವಿದನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ, ಜಾಸ್ತಿ ಉಪ್ಪಲ್ಲ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಸ್ಲೋಲಿ ಗ್ರೈಂಡ್ ಮಾಡಬೇಕು, ಯಾಕಂದರೆ ಇದು ಗ್ರೈಂಡ್ ಆಗ್ತಾ ದಪ್ಪ ಆಗ್ತದೆ. ನೀವು ಒಂದು ವೇಳೆ ನೀರು ಜಾಸ್ತಿ ಆ್ಯಡ್ ಮಾಡಿದರೆ ತೆಳುವಾಗ್ತದೆ. ಹಾಗಾಗಿ ನೀರನ್ನು ನೋಡಿ ಆ್ಯಡ್ ಮಾಡಿ. ನೋಡಿ, ನಾನಿಲ್ಲಿ ಗ್ರೈಂಡ್ ಮಾಡಿದಾಗ ಇಷ್ಟು ಹದಕ್ಕೆ ಇಟ್ಟಿದ್ದೇನೆ. ಈ ಹಿಟ್ಟು ಯಾವತ್ತೂ ತೆಳುವಾಗಬಾರ್ದು. ನೋಡಿ, ಈಗ ಒಂದು ಸಪರೇಟ್ ಪಾತ್ರೆಯಲ್ಲಿ ಹಿಟ್ಟನ್ನು ತೆಗೆದಿಡಿ. ಈಗ ಅದರ ಚೂರ್ಣ ಮಾಡಲಿಕ್ಕುಂಟು. ಅದಕ್ಕೆ ಒಂದು ಸಪರೇಟ್ ಪಾತ್ರೆಯನ್ನು ತಗೊಂಡು ಬೇಕಾಗುವಷ್ಟು ಬೆಲ್ಲವನ್ನು ತಗೊಳ್ಳಿ. ನಾನಿಲ್ಲಿ ತೆಳು ಬೆಲ್ಲ ತಗೊಂಡಿದ್ದೀನಿ. ನೀವು ಒಂದು ವೇಳೆ ದಪ್ಪ ಬೆಲ್ಲ ತಗೊಂಡ್ರೆ ಅದನ್ನು ಒಳ್ಳೆ ಮಾಡಿ ಪುಡಿ ಮಾಡಬೇಕು. ನೀರು ಮಾಡಿ ಯೂಸ್ ಮಾಡಬೇಡಿ, ಯಾಕೆಂದರೆ ಅದು ಚೂರ್ಣ ನಮಗೆ ಸ್ವಲ್ಪ ದಪ್ಪನೇ ಇರಬೇಕು. ನೀರಾದರೆ ಅದು ಎಲೆಯಿಂದ ಹೊರಗಡೆ ಬರ್ತದೆ. ಹಾಗಾಗಿ ಮತ್ತು ಫುಲ್ಲು ತೆಂಗಿನಕಾಯಿಯನ್ನು ಯೂಸ್ ಮಾಡಿ. ಫ್ರೆಶ್ ತೆಂಗಿನಕಾಯಿ ಇದ್ದಷ್ಟು ಒಳ್ಳೆಯದು. ಇಲ್ಲಿ ಕಾರ್ಡಮಮ್ ಒಳ್ಳೆ ಮಾಡಿ ಪುಡಿ ಮಾಡಿ ಆ ಪುಡಿಯನ್ನು ತಗೊಳ್ಳಿ. ಏಲಕ್ಕಿ ಪುಡಿ, ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡಿ ಮತ್ತು ಕೈಯಲ್ಲಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ತುಂಬ ಈಸಿ, ಜಟ್ಪಟಾಗಿ ಮಾಡ್ಬೋದು. ಹೆಚ್ಚಾಗಿ ಮಳೆಗಾಲದಲ್ಲಿ ಆಟಿ ತಿಂಗಳಲ್ಲಿ ಎಲ್ಲರ ಮನೆಯಲ್ಲಿ ಮಾಡ್ತಾರೆ. ನೋಡಿ, ನಮ್ಮ ಚೂರ್ಣ ಸಹ ರೆಡಿ ಆಯಿತು. ಜಾಸ್ತಿ ಸಿಹಿ ಬೇಕಾಗೋರು ಜಾಸ್ತಿ ಬೆಲ್ಲ ಹಾಕ್ಬೋದು, ಕಮ್ಮಿ ಸಿಹಿ ಬೇಕಾಗೋರು ಕಮ್ಮಿ ಬೆಲ್ಲ ಹಾಕ್ಬೋದು. ನೋಡಿ, ನಾನು ಎಲೆಯನ್ನೆಲ್ಲ ತೊಳೆದು ನೀರಲ್ಲಿ ಸಪ್ರೇಟಾಗಿ ಹೀಗೆ ಇಟ್ಟಿದ್ದೇನೆ. ನಮ್ಮ ಎಲೆ ಮಾತ್ರ ಡಿಫ್ರೆಂಟ್ ವೆರೈಟಿ ಉಂಟಂದರೆ, ಒಂದು ಸಣ್ಣದು ಒಂದು ದೊಡ್ಡದು, ಕೆಲವು ದಪ್ಪ ಕೆಲವು ಸಪೂರ. ಹಾಗಾಗಿ ನಾನು 2 ವಿಧಾನದಲ್ಲಿ ಹೇಗೆ ಮಾಡೋದಂತ ತೋರಿಸ್ತೇನೆ. ಇದು ಊರಿಂದ ತಂದ ಎಲೆ. ನಮಗೆ ದುಬೈಯಲ್ಲಿ ಅಪರೂಪ ಸಿಗುವುದು. ಕೆಲವು ಸಲ ಲುಲ್ಲು ಮಾರ್ಕೆಟಲ್ಲಿ ಸಿಗ್ತದೆ, ಕೆಲವು ಸಲ ಸಿಗುವುದಿಲ್ಲ. ನೋಡಿ, ಇದು ನೋಡ್ಲಿಕ್ಕೆ ಹೀಗಿರ್ತದೆ.
ಮಳೆಗಾಲದಲ್ಲಿ ಅದರ ಘಮ ಭಾರಿ ಒಳ್ಳೆಯದಾಗಿರ್ತದೆ. ಈಗ ಅದನ್ನು ಹೇಗೆ ಕುಕ್ ಮಾಡೋದಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಒಂದು ಎಲೆಯನ್ನು ತಗೊಳ್ಳಿ ಮತ್ತು ಒಂದು ಮುಷ್ಟಿ ಹಿಟ್ಟನ್ನು ತಗೊಂಡ್ರೆ ಸಾಕು. ನೋಡಿ, ನನ್ನ ಹಿಟ್ಟು ಜಾಸ್ತಿ ತೆಳುಸಾಗಲಿಲ್ಲ, ಜಾಸ್ತಿ ದಪ್ಪಸಾಗಲಿಲ್ಲ, ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು. ನೀವು ಅವಸರ ಮಾಡಿ ಎಲೆಯಲ್ಲಿ ಸವರಿಸಲಿಕ್ಕೆ ಆಗೋದಿಲ್ಲ. ಸ್ಲೋಲಿ ನಿಧಾನವಾಗಿ ಎಲೆಗೆ ಫುಲ್ಲು ನೀವು ಹಾಕ್ತಾ ಬರಬೇಕು. ಇದು ತುಂಬ ಸಪೂರಾಗಿದೆ ಎಲೆ, ಹಾಗಾಗಿ ಸ್ವಲ್ಪ ಕಷ್ಟ ಹಾಕಲಿಕ್ಕೆ. ಆದರೂ ಸಮಾಧಾನದಿಂದ ಹಾಕಿದರೆ ಒಳ್ಳೆಯದಾಗ್ತದೆ. ಜಾಸ್ತಿ ದಪ್ಪ ಸಹ ಹಾಕಬಾರ್ದು, ತೆಳು ಬಂದರೆ ನಮಗೆ ಅದು ಚೂರ್ಣ ಅದರ ಒಳಗಡೆ ಹಾಕಿ ಬೆಂದ ನಂತರ ಕಚ್ಚಲಿಕ್ಕೆ ಒಳ್ಳೆ ಆಗ್ತದೆ. ದಪ್ಪ ದಪ್ಪ ಸಿಕ್ಕಿದರೆ ಅದು ಹಿಟ್ಟು ಹಿಟ್ಟೇ ಆಗಿರ್ತದೆ, ಹಾಗಾಗಿ ಅಷ್ಟು ಟೇಸ್ಟಿ ಆಗುವುದಿಲ್ಲ. ಹಾಗಾಗಿ ಹಿಟ್ಟನ್ನು ಆದಷ್ಟು ತೆಳುವಾಗಿ ಒಳ್ಳೆ ಮಾಡಿ ಸವರಿಸಿ. ನೋಡಿ, ಹಿಟ್ಟು ಒಳ್ಳೆ ಮಾಡಿ ನಾನು ಹಾಕಿದ್ದೇನೆ. ಈಗ ಚೂರ್ಣವನ್ನು ಎಲೆಗೆ ಹಾಕಿ ಕೈಯಿಂದ ಒಳ್ಳೆ ಮಾಡಿ ಸ್ಪ್ರೆಡ್ ಮಾಡಿ. ಮತ್ತು ಎಲೆಯನ್ನು ಫೋಲ್ಡ್ ಮಾಡಿ. ಈಗ ಇದು ಹಾಫ್ ಆಗಿ ನಮಗೆ ಕಾಣ್ತದೆ. ಕೆಲವರು ಹೀಗೆ ಮಾಡ್ತಾರೆ. ಮತ್ತೊಂದು ವಿಧಾನ ನಾನು ಇನ್ನೊಂದರಲ್ಲಿ ತೋರಿಸ್ತೇನೆ. ನೋಡಿ, ನಾನಿಲ್ಲಿ ಇನ್ನೊಂದು ಎಲೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ಸಹ ಒಳ್ಳೆ ಮಾಡಿ ಹಿಟ್ಟನ್ನು ನಿಧಾನ ಅಪ್ಲೈ ಮಾಡಿ. ನಿಮಗೆ ಒಂದು ವೇಳೆ ಕರೆಕ್ಟಾಗಿ ಅಪ್ಲೈ ಮಾಡಲಿಕ್ಕೆ ಆಗದಿದ್ದರೆ ಚೂರು ನಿಮ್ಮ ಕೈಯನ್ನು ಜಸ್ಟ್ ನೀರಿಗೆ ಡಿಪ್ ಮಾಡಿ ನೀವು ಹಾಕ್ಬೋದು. ಆದರೆ ಜಾಸ್ತಿ ನೀರು ಹಾಕಲಿಕ್ಕಿಲ್ಲ, ಯಾಕೆಂದರೆ ಹಿಟ್ಟು ತೆಳು ಆಗ್ತದೆ. ಹಾಗಾಗಿ ನಾನಿಲ್ಲಿ ನೀರು ಯೂಸ್ ಮಾಡಲಿಲ್ಲ, ಯಾಕೆಂದರೆ ಹಿಟ್ಟು ನನ್ನದು ಹದ ಇತ್ತು. ಈಗ ಇಲ್ಲಿ ನಾನು ಚೂರ್ಣವನ್ನು ಉದ್ದವಾಗಿ ಹಾಕ್ತೇನೆ, ಯಾಕೆಂದರೆ ಈ ಎಲೆ ಸ್ವಲ್ಪ ದಪ್ಪ ಇತ್ತು ಮೊದಲಿದ್ದ ಎಲೆಗಿಂತ. ಆ್ಯಕ್ಚುಲಿ ನನಗೆ ಹೀಗೆ ಉದ್ದ ಉದ್ದ ಮಾಡಿದರೆ ತುಂಬ ಇಷ್ಟ. ನನ್ನಮ್ಮ ಮೊದಲಿಂದ ಸಹ ಹೀಗೆ ಉದ್ದ ಉದ್ದ ಮಾಡ್ತಿದ್ರು. ಹಾಗಾಗಿ ನನಗೆ ಇದು ಉದ್ದವಾಗಿ ತಿಂದು ಇಷ್ಟ. ಫಸ್ಟ್ ಟೈಮ್ ಮಾಡಿದ್ದು, ಫಸ್ಟ್ ನಾನು ನಿಮಗೆ ತೋರಿಸಿದ್ದು, ನನಗೆ ಅದು ಹಾಗೆ ಫೋಲ್ಡ್ ಮಾಡಿ ತಿನ್ನಲಿಕ್ಕೆ ಇಷ್ಟನೇ ಆಗೋದಿಲ್ಲ. ಹೀಗೆ ಮಾಡಿದರೆ ಅದರಲ್ಲಿದ್ದದ್ದು ಚೂರ್ಣ ತುಂಬ ಸಿಗ್ತದೆ ಮತ್ತು ರುಚಿಯಾಗಿರ್ತದೆ ತಿನ್ನಲಿಕ್ಕೆ. ನೋಡಿ, ಹೀಗೆ ಇದಕ್ಕೆ ಮಾತ್ರ ತೊಂದರೆ ನಮ್ಮದು ದೊಡ್ಡದಿರಬೇಕು, ಯಾಕೆಂದರೆ ಉದ್ದ ಇಡಬೇಕಲ್ಲ. ಹಾಗಾಗಿ ಸಣ್ಣ ತೊಂದರೆ ಇದ್ದರೆ ನಾವು ಮೊದಲು ನಾನು ತೋರಿಸಿದೆ ಅಲ್ಲ, ಫೋಲ್ಡ್ ಮಾಡಿ ಹಾಕೋದು, ಹಾಗೆ ನೀವು ಯೂಸ್ ಮಾಡ್ಬೋದು. ನೀವು ಯಾವ ಪಾತ್ರೆಯಲ್ಲಿ ಬೇಯಿಸ್ತೀರಾ ಅದರ ಮೇಲೆ ಸಹ ಹೊಂದಿರ್ತದೆ ಮತ್ತು ಎಲೆ ಮೇಲೆ ಸಹ ಡಿಪೆಂಡ್ ಆಗಿರ್ತದೆ. ನೋಡಿ, ಇದು ಎಲೆ ಉದ್ದವಾಗಿ ಸಪೂರ ಉಂಟು. ನೀವು ಎಲೆ ನೋಡಿ ಅದರದ್ದು ಹೇಗೆ ಶೇಪ್ ಕೊಡ್ತೀರಾ ಆ ಶೇಪಿಗೆ ನೀವು ಹೋಗಬೇಕಾಗ್ತದೆ. ಮತ್ತು ಈ ತಿಂಡಿ ಇಷ್ಟಪಡದ ಮಕ್ಕಳು ಸಹ ಇಷ್ಟಪಡ್ತಾರೆ, ಯಾಕೆಂದರೆ ಇದು ಸಿಹಿಯಾಗಿರ್ತದೆ. ಮತ್ತು ಅದು ಬೆಂದ ನಂತರ ಆ ಅರಶಿನದ್ದು ಸ್ಮೆಲ್ ಉಂಟಲ್ಲ, ಇಡೀ ಮನೆಗೆ ಸ್ಪ್ರೆಡ್ ಆಗಿರ್ತದೆ. ಆ ಸ್ಪ್ರೆಡ್ನಿಂದಲೇ ಯಾರು ತಿನ್ನಲಿಲ್ಲ ನೋಡಿ, ಅವರು ಹತ್ರ ಬಂದು ಕೇಳಿ ತಿಂತಾರೆ. ಅಂಥ ಗಮಿಸುವ ಸ್ಮೆಲ್ ಅದು. ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಯಾವತ್ತೂ ಅಂದರೆ ಮಳೆಗಾಲದಲ್ಲಿ ಒಂದು
2-3 ಸಲ ಆದರೂ ನಾವು ಮಾಡ್ತೇವೆ. ನಾನು ಸಣ್ಣದಿರುವಾಗ ತುಂಬ ಮಾಡ್ತಿದ್ದೆ ನನ್ನ ಅಮ್ಮ, ಯಾಕಂದರೆ ಇದು ನನ್ನದು ಫೇವ್ರೇಟ್ ಅಂತ ಹೇಳ್ಬೋದು. ಇದು ಮಾಡುವಾಗಲೇ ಬಾಯಲ್ಲಿ ನೀರು ಬಂದಿರ್ತದೆ, ಯಾಕೆಂದರೆ ಅದು ಅಷ್ಟು ಟೇಸ್ಟಿ. ನೋಡಿ, ಇಲ್ಲಿ ನಾನು ಹೀಗೆ ಫೋಲ್ಡ್ ಮಾಡಿದೆ. ನಿಮಗೆ ಯಾವ ಶೇಪ್ ಕೊಡಲಿಕ್ಕುಂಟು ನೀವು ಆ ಶೇಪ್ ಕೊಡ್ಬೋದು. ಈಗ ಗ್ಯಾಸನ್ನು ಆನ್ ಮಾಡಿ ಗ್ಯಾಸ್ ಮೇಲೆ ತಂದೂರನ್ನು ಇಡಿ. ಅದಕ್ಕೆ ಬೇಕಾಗುವಷ್ಟು ನೀರನ್ನು ಸಹ ಹಾಕಿ ಆ ನೀರು ಬೇಯಲಿಕ್ಕೆ ಬಿಡಬೇಕು. ನೀರಿಗೆ ಒಂದು ಕುದಿ ಬಂದರೆ ಸಾಕು. ನೋಡಿ, ಈಗ ಒಳ್ಳೆ ಕುದಿ ಬಂದಿದೆ. ಈ ತಂದೂರಲ್ಲಿ ನೀವು ಬಟ್ಟೆ ಹಾಕಿ ಸಹ ಬಟ್ಟೆ ಮೇಲೆ ಸಹ ಒಂದೊಂದು ಅರಿಶಿನ ಎಲೆಯನ್ನು ಇಡ್ಬೋದು. ಆದರೆ ನಾನಿಲ್ಲಿ ಬಟ್ಟೆ ಹಾಕಲಿಲ್ಲ, ನಾನು ಒಂದು ಪ್ಲೇಟಲ್ಲಿ ಹಾಕಿದ್ದೇನೆ. ಆ ಪ್ಲೇಟನ್ನು ಒಳಗಡೆ ಹಾಕ್ತಾ ಇದ್ದೇನೆ. ನೋಡಿ, ಮತ್ತು ಮುಚ್ಚಳವನ್ನು ಮುಚ್ಚಿ ಒಂದು 20ರಿಂದ 30 ನಿಮಿಷ ಬೇಯಿಸಲಿಕ್ಕೆ ಬಿಡಬೇಕು. ಇದು ಬೆಂದ ನಂತರ ನೋಡಿ, ರುಚಿಯಾದ ಅರಿಶಿನ ಎಲೆಯ ಗಟ್ಟಿ ಸವಿಯಲು ಸಿದ್ಧ. ಎಷ್ಟು ರುಚಿಯಾಗಿರ್ತದೆ ಅಂದರೆ ಎಲ್ಲರೂ ಮಾಡಿ ಪ್ಲೀಸ್. ಮತ್ತು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.